ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಡೋರಾಗೆ ಚಾಕ್ಲೇಟ್ ತಗೊಂಡು ಹೋಗ್ತಾ ಇದ್ದೇನಂತೆ. ಸೊ ಇವತ್ತು ಮದುವೆಗೆ ಹೋಗ್ತಾ ಇದ್ದೀನಿ. ಹಂಗೆ ವ್ಲಾಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ, ವ್ಲಾಗ್ ಮಾಡೋಣ ಅಂತ. ಸೊ ಇವತ್ತು ಆಲ್ಮೋಸ್ಟ್ ಟೈಮ್ ಬಂದು 12 ಆಯ್ತು. ಇವಾಗ ಹೋಗಿ ಮತ್ತೆ ಬೆಳಗ್ಗೆ ಎದ್ದು ಬಂದ್ಬಿಡೋದಷ್ಟೇ. ಸೊ ಇಲ್ಲಿ ನೋಡಿ ಈ ಸಾಯಿಬ್ರು ಅವಂತ ಔಟ್ಫಿಟ್ ತೋರಿಸ್ತಿದ್ದಾರೆ. ನೋಡಿ ಇಲ್ಲಿ ಬೆಲ್ಟ್ ಹಾಕೊಂಡು ಕೂತಿರೋದು ಸಾಯಿಬ್ರು. ಸರ್ ನಿದ್ರೆ ಬಂದ್ಬಿಟ್ಟಿದೆ. ಸೊ ಫುಲ್ ಬೆಲ್ಟ್ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದಾನೆ. ಇವಾಗ ಬೆಲ್ಟ್ ಹಾಕೊಡು ಮಮ್ಮ ಅಂದ್ಬಿಟ್ಟು ಹಾಕ್ಸ್ಕೊಂಡು ಕುತ್ಕೊಂಡಿದ್ದಾನೆ. ಲೀಲಾ ಪ್ಯಾಲೇಸ್ ಅಂತೆ, ಅದು ಲೀಲಾ ಪ್ಯಾಲೇಸ್ ತೋರ್ಸ್ಕೊಂಡು ಹೇಳ್ತಿದ್ದಾನೆ. ಫ್ರೆಂಡ್ಸ್, ಸೊ ಆಲ್ಮೋಸ್ಟ್ ಇವಾಗಿನ್ನ ಕೆಂಗೇರಿ ಬಂದಿದೀವಿ. ಇನ್ನ ರೋಡ್ ಜಾಯಿನ್ ಆಗ್ಬಿಟ್ರೆ ಆಮೇಲೆ ಬೇಗ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗೋಷ್ಟಲ್ಲೇ ಸಾಕಾಗೋಯ್ತು. ಫುಲ್ಲು ಇವತ್ತು ವೀಕೆಂಡ್ ಅಲ್ಲಿ ಇಷ್ಟೊಂದು ಟ್ರಾಫಿಕ್ ಇರ್ತಿರ್ಲಿಲ್ಲ. ಸಕ್ಕ ಟ್ರಾಫಿಕ್, ಫುಲ್ ಜಾಮ್ ಆಗಿತ್ತು. ಮಧ್ಯ ಸ್ವಲ್ಪ ನಿಧಾನಕ್ಕೆ ಬರೋದೇ ಆಯ್ತು. ಇನ್ನು ಆ ರೋಡ್ ಜಾಯಿನ್ ಆಗಿಲ್ಲ ಅಲ್ಲ, ಇನ್ನ ಬೇಕು. ಇನ್ನೇನ್ ಜಾಯಿನ್ ಆಗ್ತೀವಿ ನೋಡೋಣ. ಅಲ್ಲಿ ಜಾಯಿನ್ ಆಗ್ಬಿಟ್ಮೇಲೆ ಮುಗೀತು, ಬೇಗ ಒಟ್ಟು ಹೋಗ್ಬಿಡ್ತೀವಿ ಇವಾಗ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲೇ ಮನೆಯಿಂದ ಇಲ್ಲಿಗೆ ಬರೋಕೆನೆ 1 hour 1.5 hours ಬೇಕು. ಆಮೇಲೆ 1 hour 45 minutes ಆದ್ರೆ ಸಾಕಾಗ್ಬಿಡತ್ತೆ. ನೋಡಿ ಇದು ಬೇಬಿ, ಏನ್ ಸಮಾಚಾರ? ಏನ್ ಬೇಕು ನಿಮ್ಗೆ? ಅವ್ರಿಗೆ ಕ್ರೋಸೆಂಟ್ ಬೇಕಂತ. ಈ ರೋಡಲ್ಲಿ ಕ್ರೋಸೆಂಟ್ ಎಲ್ಲಿಂದ ತಂದ್ಕೊಡೋಣ ನಾವು? ಇಲ್ಲಿ ಕ್ರೋಸೆಂಟ್ ಇಲ್ಲ. ಇಲ್ಲಿ ಚಿನಿಮ ಬೇರೆ ಏನಾದ್ರು ಕೇಳ್ಕೊಡ್ಸೋಣ ಕ್ರೋಸೆಂಟ್ ಬಿಟ್ಟು. ಇವಾಗ ಇಲ್ಲಿ ದೋಸೆ ತಿನ್ಕೊಂಡು ಹೋಗಿಲ್ಲ ಅಂದ್ರೆ ಶಿವಳ್ಳಿಲಿ ಮದ್ದೂರ್ಗ್ ಬಂದಾಗೆಲ್ಲ ಕಂಪ್ಲೀಟೇ ಆಗಲ್ಲ. ಸೊ ಅದಕ್ಕೆ ಬಂದಿದೀವಿ. ನೋಡೋಣ ಏನ್ ತಿನ್ನೋದು ಅಂತ. ಜಿಯನ್ಗಂತೂ ದೋಸೆನೆ, ಯಾಕೆಂದ್ರೆ ಅವನು ದೋಸೆ ಬಿಟ್ಟು ಬೇರೆ ಏನು ಇಷ್ಟಪಡಲ್ಲ. ಅಲ್ಲಿದ್ದಾಗ್ಲೂ ದೋಸೆನೇ ಕೇಳ್ತಿರ್ತಾನೆ. ಸೊ ಇಲ್ಲಿದ್ದಾಗ್ಲೂ ನೋಡ್ಬೇಕು ಏನ್ ತಿಂತಾನೆ ಅಂತ. ಹೋಗ್ಬೇಕು ಇವಾಗ. ಅಲ್ಲಿಂದ ಕೆಂಗೇರಿಗೆ ಜಾಯಿನ್ ಆದ ತಕ್ಷಣ ಟಕ ಟಕ ಅಂತ ಬೇಗ ಬಂದ್ಬಿಟ್ವಿ ಅಲ್ಲಿ. ಸೊ ಫ್ರೆಂಡ್ಸ್, ಹೋಗಿ ದೋಸೆ ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿ ಆರ್ಗ್ಯಾನಿಕ್ ಮಂಡಿ ಆಯ್ತು, ಅಲ್ಲಿ ಹೋಗಿದ್ವಿ. ಜಿಯನ್ ಅವ್ರು ಏನ್ ತಿಂತಿದ್ದಾರೆ ಕೇಳಿ. ದೇಸಿ ಲಾಲಿಪಾಪ್ ತಿಂತವ್ರಂತೆ. ಅವ್ರು ಇಮ್ಲಿ ತಿಂತಿದ್ದಾರೆ. ಅಲ್ಲಿ ಜಾಗ್ರಿ ಮಾಡಿರೋದು ಚೆನ್ನಾಗಿತ್ತು, ಕೊಡ್ಸಿದ್ರೆ ಅದನ್ನೇ ತಿಂತಿದ್ದಾರೆ. ಹುಳಿ ಇದ್ರು ತಿಂತಿದ್ದಾರೆ ನೋಡಿ. ದೋಸೆ ತಿಂದ್ಯಾ? ಹೆಂಗಿತ್ತು? ಗುಡ್. ಬಿಸಿಬೇಳೆ ಬಾತ್ ತಿಂದ್ಯಾ? ಸೊ ಇನ್ನೇನು ರೀಚ್ ಆಗ್ತೀವಿ ಮನೆಗೆ. ತಂಗಿ ಪಾಪು ಚೆನ್ನಾಗೈತಾ? ನಿಮ್ ತಂಗಿ ಪಾಪು ಚೆನ್ನಾಗೈತಾ? ಬಂದಿರ್ಬೇಕು ಅವರು. ಫ್ರೆಂಡ್ಸ್, ಬಂದ್ವಿ ಮನೆಗೆ ಬಂದ್ಮೇಲೆ ಡೋರ್ನ ಫೋನ್ ಮಾಡಿ ಕರ್ಸ್ಕೊಂಡವನೆ. ಈಗ ಬಂದು ಏನನ್ನು ಪೋಲಿ ಮಾಡ್ತಾವನೆ ನೋಡಿ. ಮಲ್ಕೋ ಅಂದ್ರೆ ಇವತ್ತು ಫುಲ್ಲು ಮಲ್ಗಿಲ್ಲ. ಜಿಯು ಫ್ರೆಂಡ್ಸ್, ಸೊ ಹೋಗಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಅಮ್ಮ ಜೊತೆ ಮಾತಾಡ್ತಿದ್ದೆ. ಜಿಯನ್ ಆಟ ಆಡ್ತಿದ್ದ. ಆಮೇಲೆ ಅವನು ಮಲಗಿಸಿದ್ವಿ. ಸೊ ಮಲಗಿದ್ದ ಅವನು. ಆಮೇಲೆ ನಾನು
ಟೀ ಮಾಡೋಣ ಅಂದ್ಬಿಟ್ಟು ಹೋದೆ. ಯಾಕೆಂದ್ರೆ ಆಲ್ಮೋಸ್ಟ್ 6:30 ಆಗಿತ್ತು ಟೀ ಮಾಡೋದಕ್ಕೆ ಅಂತ ಹೋದೆ. ಸೊ ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಮ್ಮಗೆ ನಾನು ನಿಮಗೂ ನಾನೇ ಮಾಡ್ಕೊಡ್ತೀನಿ ಕೊಡಿ ಅಂತ. ಅದಾದಮೇಲೆ ಅಮ್ಮ ನೈಟು ಡಿನ್ನರ್ಗೆಲ್ಲ ಆಲ್ರೆಡಿ ರೆಡಿ ಮಾಡಿದರು. ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿ ಇಟ್ಟಿದ್ರು. ಸೊ ಮುದ್ದೆ ಒಂದು ಮಾಡಬೇಕಿತ್ತು ಅಷ್ಟೇ. ಸೊ ನಾನು ಟೀ ಮಾಡ್ತಾಯಿದ್ದೀನಿ. ಇಬ್ಬರು ಏನಾದರೂ ಮಾತಾಡಿಕೊಂಡು ಅದು ಇದು ವಿಷಯಗಳನ್ನ ಮಾತಾಡಿಕೊಂಡು ನಾನು ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೊತ್ತಲ್ವಾ, ಎಷ್ಟೊಂದು ದಿನ ಆಗಿ ಹೋದ್ಮೇಲೆ ಏನಾದರೂ ಊರ ವಿಷಯಗಳು ಅದು ಇದು ಏನಾದರೂ ಇದ್ದೇ ಇರುತ್ತೆ ಮಾತಾಡ್ಕೊಂಡು ಇದ್ವಿ. ರುಚಿತಾಗೂ ಕಾಲ್ ಮಾಡಿದೆ. ಸೊ ನೈಟೇ ಬರ್ತೀನಿ ಅಂದಿದ್ಲು. ಆಮೇಲೆ ಏನೋ ಸ್ವಲ್ಪ ಕೆಲಸ ಬಂತು, ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ಲು. ಬೆಳಗ್ಗೆ ಬರ್ತಾಳೆ, ವ್ಲಾಗಲ್ಲಿ ನೋಡ್ಬೋದು ನೀವು. ಮಾನ್ಸ್ಟರ್ ನೋಡೋಣ ಏನ್ ಇನ್ನು ಇಲ್ಲಿ ತಾತ ಬೇಜಾರು ಮಾಡ್ಕೊಂತದೆ. ಸ್ಕೂಟರ್ ಸ್ಕೂಟರ್ ಜಿಯನ್ಗೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದರೆ ಊಟ ಮಾಡಿಸೋದು ಸಿಕ್ಕಾಬಟ್ಟೆ ಕಷ್ಟ. ಬರೀ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಡ್ತಾನೆ ಅವನು. ಸೊ ಊಟ ಮಾಡಿಸ್ತಾ ಇದ್ದೆ ನಾನು ಅವನಿಗೆ. ಕೂತ್ಕೊಂಡು ಊಟ ಮಾಡಿಸೋದು ಸಿಕ್ಕಾಬಟ್ಟೆ ಕಷ್ಟದ ಕೆಲಸ ಅವನಿಗೆ. ಸ್ವಲ್ಪ ಬಿಸಿ ಬಿಸಿ ಬೇರೆ ಇತ್ತು ರೈಸು. ಬಿಸಿ ಬಿಸಿನೇ ತಿನ್ನಿಸ್ಬಿಟ್ರೆ ಒಳ್ಳೆಯದು. ಆಮೇಲೆ ಅವನು ಇದು ಮಾಡ್ತಾನೆ. ಅದಕ್ಕೆ ಸೊ ಸ್ವಲ್ಪ ಹೊತ್ತು ಹೋಗೋದು, ಆಟ ಆಡೋದು, ಬರೋದು, ಮತ್ತೆ ಬರೋದು, ತಿನ್ನೋದು ಅದು ಮಾಡ್ತಿದ್ದ. ಹೋಗಿ ಅಜ್ಜಿ ಮತ್ತು ತಾತ ಜೊತೆ ಆಟ ಆಡೋದು, ಏನಾದರೂ ಮಾತಾಡೋದು, ಅದೆಲ್ಲ ಮಾಡಿಕೊಂಡು ಏನೇನು ಕೈಗೆ ಸಿಗುತ್ತೆ ಅದೆಲ್ಲ ಎಳಿಯೋದು, ಎತ್ತಾಕೋದು. ಯಾಕೆಂದರೆ ಇಲ್ಲಿ ನಮ್ಮ ಮನೇಲಿದ್ದರೆ ಏನಾದ್ರು ಮಾಡೋದೇ ರೇಗ್ತೀವಿ ಅಂತ ಗೊತ್ತು. ಅಲ್ಲೋದ್ರೆ ಅವ್ರು ರೇಗ್ಸೋಕ್ಕೆ ಬಿಡೋಲ್ಲ ಅವರು. ಅದಕ್ಕೆ ಪೋಲಿ ಮಾಡೋದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಸಖತ್ತು ತುಂಟ ಇಲ್ಲ ಕರ್ಕೊಂಡು ಹೋದರೆ ಹೊರಗಡೆ. ಏನು ಮಾಡ್ತಿದ್ಯಾ? ಯಾರಿದು? ನೀನ್ ಹೇಳು, ಯಾರದು? ಡೋರಾ. ನೀನೇನ್ ಮಾಡ್ತಿದ್ಯಾ? ಈಟಿಂಗ್ ಪಾಪಡ್. ಡೋರಾ ಹಾಯ್. ಎಷ್ಟು ಬೇಗ ಇಷ್ಟು ದೊಡ್ಡೋಳಾಗ್ಬಿಟ್ಟೆ? ಬೇಡ. ನೋ 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 ನೋ, ಯು ಕಾಂಟ್. ಯು ಕಾಂಟ್. ನೋಡಲಿ ಏನದು? ಇಟ್ ವಿಲ್ ಕಮ್ ಅಂಡ್ ಬೈಟ್ ಯು ನೌ. ದೆನ್ ಹಾಕು ಮೇಲೆ ಇವಾಗ ಬಂದು ಬೈಟ್ ಮಾಡುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಮಲ್ಕೊಂಬಿಟ್ವಿ ಬೇಗ. ಯಾಕೆಂದ್ರೆ ಅಲ್ಲೇನೋ ಬಂದಿದ್ದು ಸುಸ್ತಾಗಿತ್ತು. ಸೊ ಮಲ್ಕೊಂಬಿಟ್ವಿ. ಇವಾಗ ಎವ್ರಿ ಟೈಮ್ ಆಲ್ಮೋಸ್ಟ್ 8:45 ಆಗಿದೆ. ಸೊ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಲೇಟರ್ನೇ ಇದೆ ಹೇಳೋದು. ಜಿಯನ್ನು ಡೋರಾ ಜೊತೆ ಈಚೆ ಕುಣಿತಿದ್ದಾನೆ. ಅವನು ಎದ್ದ ತಕ್ಷಣ ಹೋಗಿ ಡೋರಾ 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 ಅಂದ್ಕೊಂಡು ಈಚೆ ಆಟ ಆಡ್ತಿದ್ದಾನೆ. ಓಯ್ ಪೋಲಿ, ಏನದು? ಏನದು ಚಿನಿಮಾ? ಇಲ್ಲಿ ಬಂದ್ಬಿಟ್ರೆ ಏನಾದ್ರು ತಲೆ ಮಾಡೋದೇ ಕೆಲಸ ಅವನಿಗೆ. ಅದು ಇದು ಎಳಿಯೋದು, ಎತ್ಕೊಳ್ಳೋದು. ಹೇಳು, ಮುಂದೆ ಹೇಳು. 4 5 6 7 8 7 8 10 9 ಎಲ್ಲೋಯ್ತು?
ಸೊ ರುಚಿತಾ ಬಂದ್ಲು. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ವಿ. ಜಿಯನ್ನು ಆಟ ಆಡ್ತಿದ್ದ. ಏನು ಮಾಡ್ತಿದ್ಯಾ ನೀನು? ಯಾರ ಜೊತೆ? ಡೋರಾ ಜೊತೆ ಫೈಟಿಂಗ್. ಇಲ್ಲಿ ನೋಡಿ ಯಾರಿದ್ದಾರೆ, ಎಷ್ಟು ದಿನ ಆದ್ಮೇಲೆ ಬ್ಲಾಗಲ್ಲಿ ಕಾಣಿಸ್ಕೊತಿದ್ದಾರೆ. ರುಚಿ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ನನಗೆ ಗೊತ್ತು ಚೆನ್ನಾಗಿದೆ ಅಂದ್ರೆ ಇವ್ರು ಕೇಳ್ತಾ ಇರ್ತಾರೆ ಕಮೆಂಟ್ಸ್ ರುಚಿತಾ ಹೆಂಗೋಳೆ ಅಂತ, ಅವ್ರ ಪರವಾಗಿ ಕೇಳ್ತಾ ಇದ್ದೀನಿ. ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಹಿಂದೆಗಡೆ ಬಿದ್ದೈತಾ? ರಾತ್ರಿ ಬರ್ತೀನಿ ಅಂತ ಬೆಳಗ್ಗೆ ಬಂದಿದ್ದಾಳೆ. ರಾತ್ರಿ ಬರ್ತೀನಕ್ಕ ಅಂದ್ಬಿಟ್ಟು ಲೇಟ್ ಆಗೋಯ್ತು, ಸ್ವಲ್ಪ ಮೈಸೂರಿಗೆ ಹೋಗಿದ್ದೆ. ಲೇಟ್ ಆಗೋಯ್ತು, ಅದಕ್ಕೆ ಬೆಳಿಗ್ಗೆ ಬೇಗ ಬಂದೆ. ಇಲ್ಲ ಸೋಫಾ. ಮಗ್ನೆ ಎಲ್ಲೋಗಿದೆ? ಬೈಕ್ ರೈಡ್. ಯಾರ ಜೊತೆ ಹೋಗಿದ್ದೆ? ಅಕ್ಕ. ಚಿಕ್ಕಿ ಇಲ್ಲಿ ನೋಡು, ಮೇಲ್ಗಡೆನು ಅಜ್ಜಿ ಅಲ್ಲೇ ಇದ್ದಿತ್ತು. ನಿಮ್ಮ ಫಸ್ಟ್ ಮೇಲ್ಗಡೆ, ಆಮೇಲೆ ಶಿಫ್ಟ್ ಆಗಿದ್ದು ಕೆಳಗೆ. ನೀವು ಹುಟ್ಟಾಗ ಅಲ್ಲೇ ಇದ್ದಿದ್ದು. ನಿನ್ನ ಅಲ್ಲೇ ಇದ್ದಿದ್ದು, ಅಮ್ಮ ತಲೆಗಾಯಿ ಸಿಗ್ತಿದ್ದು ಅಲ್ಲೇ. ಫ್ರೆಂಡ್ಸ್, ಸೊ ಹೊರಟ್ವಿ ಇವಾಗ. ಮಧ್ಯಾಹ್ನ ಆಯ್ತು ಆಲ್ಮೋಸ್ಟ್. ಇವಾಗ ಅಲ್ಲಿ ದೊಡ್ಡಮ್ಮ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಹೋಗ್ತೀವಿ. ಅಲ್ಲಿ ಮಕ್ಳಿದ್ದಾರೆ, ನನ್ನ ಕಸಿನ್ ಮಕ್ಕಳು, ಅವರು ಬೆಂಗಳೂರಿಂದ ಬಂದಿದ್ದಾರೆ. ಸೊ ಇವನು ಅವ್ರನ್ನ ಮಾತಾಡ್ಸ್ಬೇಕಂತೆ, ಅನ್ನಗ ಚೂಟಿ ಅವ್ರನ್ನೆಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಈಗ. ಹಾಯ್ ಚುಟಿ. ಜಾನ್ ಇಲ್ಲಿ ನೋಡಿ, ಇಲ್ಲಿ ಬೇಬಿ ಪಾಪು. ಇಲ್ಲಿ ನೋಡಿ ಜಿಯಾನ್ ಬಂದ ತಕ್ಷಣ ಗ್ಯಾಂಗ್ ಕಟ್ಕೊಂಡು ಹೆಂಗ್ ಕೂತಾನ. ಚುಟಿ ಇಲ್ಲಿ. ಸೊ ಮಕ್ಳುಗಳೆಲ್ಲರೂ ಒಂದ್ ಕಡೆ ಸೇರಿದ್ರೆ ಗೊತ್ತಲ್ಲ, ಅದು ಇದು ಮಾಡ್ಕೊಂಡು ಉಯ್ಯಾಲೆ ಮೇಲೆ ಕುತ್ಕೊಂಡು ಉಯ್ಯಾಲೆ ಆಡಬೇಕು ಅಂತ ಇವನು. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟ್ವಿ. ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಮುಂದೆ ಕೂತ್ಕೊಂಡು ಮುಂದೆ ನೋಡ್ಬೇಕಂತ ಹೇಳಿ ನಾನು ಹಿಂಗೆ ಇಟ್ಕೊಂಡು ಬಿಗಿಯಾಗಿ ಕೂಡ್ಸ್ಕೊಂಡು ಹಿಂದೆ ಕೂತಿದ್ದೀನಿ. ಇವಾಗ ಇನ್ನೇನು ನಿದ್ರೆ ಮಾಡ್ತಾನೆ. ಅದಕ್ಕೆ ನಮ್ಗೆ ಮತ್ತೆ ಈ ಕಡೆ ಶಿವಳ್ಳಿ ಕಾಫಿ ಸ್ಟಾಪ್, ಜಿಯನ್ಗೆ ಐಸ್ ಕ್ರೀಮ್ ಬೇಕಂತೆ. ಸೊ ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ ಇವಾಗ. ಅಲ್ಲಿ ಊಟ ಮಾಡಿದ್ದಾಯ್ತು. ಊಟ ಹೋಗ್ಬಿಡೋಣ ಮನೆಗೆ ಅನ್ಕೊಂಡ್ವಿ, ಬಟ್ ಅಲ್ಲಿ ದೊಡ್ಡಮ್ಮ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡೋಗಿ ಅಂತ. ಸೊ ತಿನ್ಕೊಂಡ್ ಬರ್ಬೇಕಾಯ್ತು ಅಲ್ಲಿ. ಜಿಯನ್ ಎಲ್ಲಿದೀವಿ ಈಗ? ಎಲ್ಲಿ? ಶಿವಳ್ಳಿ. ಅವನಿಗೆ ಐಸ್ ಕ್ರೀಮ್ ಬೇಕು ಮೊದ್ಲು. ಇವಾಗ ಇಲ್ಲಿ ಮೆರಾಕಿ ಇದೆ, ಅವ್ನಿಗೆ ಐಸ್ ಕ್ರೀಮ್ ಕೊಡ್ಸ್ಕೊಂಡು ನಾವು ಒಂದೊಂದು ಕಾಫಿ, ಫಿಲ್ಟರ್ ಕಾಫಿ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಅಲ್ಲಿಂದ ಹೊರಟ್ವಿ ಶಿವಳ್ಳಿಲಿ ಕಾಫಿ ಕುಡ್ಕೊಂಡು, ಆಮೇಲೆ ಜಿಯನ್ ಐಸ್ ಕ್ರೀಮ್ ಬೇಕು ಅಂದ. ಸೊ ಅಲ್ಲೇ ಹೋಗಿ ಮೆರಾಕಿಲ್ ಕಾಫಿ ಐಸ್ ಕ್ರೀಮ್ ತೊಗೊಂಡು ಆಮೇಲೆ ಬರ್ತಾ ಸ್ವಲ್ಪ ಸೊಪ್ಪೆಲ್ಲ ಫ್ರೆಶ್ ಆಗಿತ್ತು, ಅದು ತೊಗೊಂಡು ಆಮೇಲೆ ಅವರೆಕಾಯಿ ತೊಗೊಂಡು ಆಮೇಲೆ ಹತ್ತಿದ್ವಿ. ಆಮೇಲೆ ಬ್ಲಾಗೇ ಮಾಡಿಲ್ಲ ನಾನು, ಮತ್ಕೊಂಡ್ಬಿಟ್ಟೆ. ಆಮೇಲೆ ಜಿಯನ್ಗೆ ಐಸ್ ಕ್ರೀಮ್ ತಿನ್ಸ್ಕೊಂಡು ಕಾರಲ್ಲಿ ಬರೋದೇ ಆಯಿತು. ಸೊ ಆಮೇಲೆ ಮನೆಗೆ ರೀಚ್ ಆದ ತಕ್ಷಣ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಎದ್ದು ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಟೀ ಮಾಡ್ತಾ ಇದ್ದೀನಿ. ಸೊ ಇವತ್ತಂತೂ ಆಲ್ಮೋಸ್ಟ್ ಟೀ ಕಾಫಿ ಬೇಜನ್ ಸರಿ ಆಯಿತು. ಸೊ ಟ್ರಾವೆಲ್ ಮಾಡಿದಾಗ ಅವಾಗವಾಗ ಕುಡಿಬೇಕು ಅನಿಸುತ್ತೆ, ನಿಮಗೆ ಗೊತ್ತಲ್ವ. ಸೊ ಟೀ ಮಾಡ್ತೀನಿ, ಚಂದು ಬರ್ತಾರೆ, ಜಿಯನ್ ಮಲಗಿದ್ದಾನೆ. ಸೊ ಏನಿಲ್ಲ, ಈವ್ನಿಂಗು ಸಂಡೇ ಈವ್ನಿಂಗು ಏನಾದರೂ ನೋಡಬೇಕು, ಆರಾಮಾಗಿ ಮೂವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ರುಚಿತಾನ್ ತೋರಿಸಿ ಅಂತ. ಸೊ ನೋಡಿದ್ರೆ ರುಚಿತಾನ ಎಷ್ಟೊಂದು ದಿನ ಆದಮೇಲೆ ಮತ್ತೆ ಬ್ಲಾಗಲ್ಲಿ ಬಂದಿದ್ದ ಅವಳು.
ಬರ್ತೀನಿ ಅಂತ ಹೇಳಿದಲ್ಲ, ಅವಳಿಗೂ ಸ್ವಲ್ಪ ಫ್ರೀ ಆದಾಗ ಬರ್ತೀನಿ ಅಂತ. ನೋಡಬೇಕು ಯಾವಾಗ ಬರ್ತಾಳೆ ಅಂತ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ವಿ. ಜಿಯನ್ ನೋಡಿ ಹೆಂಗೆ ಬಿತ್ಕೊಂಡು ಒದ್ದಾಡ್ತಿದೆ. ಸೋಮರಿ ಅವನು ವಾಚ್ ಮದ್ದೂರಲ್ಲೇ ಮರ್ತ್ಕೊಂಡು ಬಂದ್ಬಿಟ್ಟಿದ್ವಿ. ಇವಾಗ ಅವನು ವಾಚ್ ಏನಾದರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ವಾಚ್ ಇಲ್ಲ ಅಂದರೆ ಇದು ಮಾಡ್ತಾನೆ. ಸೊ ಅದಕ್ಕೆ ಮತ್ತೆ ನನ್ನ ಕಸಿನ್ ಇಲ್ಲೇ ವೈಟ್ ಫೀಲ್ಡ್ಗೆ ವರ್ಕ್ ಮಾಡ್ತಾನೆ. ಅವನನ್ನು ವೀಕೆಂಡ್ ವಾಪಸ್ ಬರ್ತಾನೆ ಊರಿಗೆ ಹೋಗ್ಬಿಟ್ಟು. ಅವ್ನಿಗೆ ಹೇಳ್ಬಿಟ್ಟು ಇವಾಗ ತರಿಸ್ತಾ ಇದ್ದೀವಿ ವಾಚು. ಇವ್ನಿಗೆ ಏನೇನೆಲ್ಲ ಮಾಡ್ಬೇಕು ನೋಡಿ ನಾವು. ಏನದು ಯಾರು ನೀನ್ ವಾಚ್ ತಗೊಂಡ್ಬರ್ತಿರೋದು? ನೀನಾ? ನೀನ್ ವಾಚಲ್ಲಿ ನೀನ್ ತರ್ತಿರೋದು ಯಾರು? ಬರ್ತಿರೋದು ಯಾರು? ಬಾ ಚಂದ ನೋಡಿ. ಪಾಪ ಅವ್ರಿಗೆ ಭಾನುವಾರನೂ ಏನಾದ್ರು ಕೆಲಸ ಬರುತ್ತೆ. ಊಟದ ಟೈಮು ಸರಿಯಾಗಿ ಒಂದು ಕೆಲಸ ಬಂದು ಮಾಡ್ತಾ ಕೂತಿದ್ದಾರೆ.